ಆದಾಗ ಜಾಬ್ ಅನ್ನೋ ಜಿಂಕೆನ ಬೇಟೆ ಆಡಿದ್ಯಾರು ಅಂತ ಡಿಸೈಡ್ ಮಾಡೋದು ಪೇಪರು. ಇವಾಗ ಸೊಲ್ಯೂಷನ್ಸ್ ಬಗ್ಗೆ ಫೋಕಸ್ ಮಾಡೋಣ. ನೀವೇನಾದರೂ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಬಿಟ್ಟಿರ್ತೀನಿ, ಮರಿದಂಗೆ ನೋಡಿ. 26ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೊಟ್ಟಿದ್ದಾರೆ. 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟಲ್ಲಿ ಕೆಲವು ಮಶ್ರೂಮ್ ಅಂದರೆ ಅಣಬೆಗಳು, ಇವಕ್ಕೆ ಮೆಡಿಸಿನಲ್ ಪ್ರಾಪರ್ಟೀಸ್ ಔಷಧಿ ಗುಣಗಳು ಇರುತ್ತೆ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟು ಕರೆಕ್ಟು, ಯಾಕಂದರೆ ಮಶ್ರೂಮ್ಸಲ್ಲಿ ಹೆಲ್ತ್ ಬೆನಿಫಿಟ್ಸ್ ಆಗೋ ತುಂಬ ಪ್ರಾಪರ್ಟೀಸ್ ಇರುತ್ತೆ, ಪ್ರೋಟೀನ್ ರಿಚ್ ಆಗಿರುತ್ತೆ. ಎರಡನೇ ಸ್ಟೇಟ್ಮೆಂಟು ಕೆಲವು ಮಶ್ರೂಮಲ್ಲಿ ಸೈಕೋ ಆಕ್ಟಿವ್ ಪ್ರಾಪರ್ಟೀಸ್ ಅಂದರೆ ಮೂಡು, ಬಿಹೇವಿಯರು ಇದನ್ನ ಚೇಂಜ್ ಮಾಡೋ ಪ್ರಾಪರ್ಟೀಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು, ಯಾಕಂದ್ರೆ ಸೈಕಿಡೆಲಿಕ್ ಮಶ್ರೂಮ್ಸ್ ಅಂತ ನ್ಯೂಜಿಲೆಂಡಲ್ಲಿ ತುಂಬಾ ಫೇಮಸ್. ಮೂರನೇ ಸ್ಟೇಟ್ಮೆಂಟು ಕೆಲವು ಮಶ್ರೂಮ್ ಅಲ್ಲಿ ಕೀಟನಾಶಕ ಗುಣ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು, ಯಾಕಂದ್ರೆ ಮೆಡಿಸಿನಲ್ ಮಶ್ರೂಮ್ಗೆ ಕೀಟನಾಶಕ ಮತ್ತೆ ಸಸ್ಯನಾಶಕ ಅಂದ್ರೆ ಅರ್ಬಿಸೈಡ್ ಗುಣ ಇರುತ್ತೆ. 4ನೇ ಸ್ಟೇಟ್ಮೆಂಟು ಕೆಲವು ಮಶ್ರೂಮ್ಗೆ ಅದರಲ್ಲೇ ಕೆಮಿಕಲ್ ರಿಯಾಕ್ಷನ್ಸ್ ಆಗಿ ಲೈಟ್ ಎಮಿಟ್ ಮಾಡೋ ಪ್ರಾಪರ್ಟಿ ಅಂದರೆ ಜೈವಿಕ ಪ್ರಕಾಶಕ ಕ್ರಿಯೆ ಬಯೋಲ್ಯೂಮಿನೆಸೆನ್ಸ್ ಪ್ರಾಪರ್ಟಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು, ಯಾಕಂದರೆ ಕೋರಲ್ ರೀಫ್ಸ್ ಹತ್ರ ಈ ಥರ ಮಶ್ರೂಮ್ಗಳು ಲೈಟ್ ಎಮಿಟ್ ಮಾಡಿಕೊಂಡು ಆಕರ್ಷಣೀಯವಾಗಿರುತ್ತೆ. 4 ಸ್ಟೇಟ್ಮೆಂಟು ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಡಿ ಆಲ್ ಫಾರ್ ರೈಟ್ ಆನ್ಸರ್. 27ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೊಟ್ಟಿದ್ದಾರೆ. 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟಲ್ಲಿ ಇಂಡಿಯನ್ ಸ್ಕ್ವಿರಿಲ್ಸ್ ಅಂದರೆ ಅಳಿಲು ಬಿಲ ತೋಡಿ ಗೂಡು ಕಟ್ತವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬರ್ರೋ ಅಂದರೆ ಬಿಲ ಅಂತ ಅರ್ಥ. ಇದು ಕರೆಕ್ಟ್ ಸ್ಟೇಟ್ಮೆಂಟು. ಸ್ಕ್ವಿರಿಲ್ಸ್ ಎಲ್ಲ ನಮ್ಮ ಮಧ್ಯೆನೇ ಓಡಾಡ್ತಿರ್ತವೆ, ಅದನ್ನ ಅಬ್ಸರ್ವ್ ಮಾಡಿದ್ರೆ ಬಿಲ ತೋಡಿನೇ ಗೂಡು ಕಟ್ಟೋದು. ಎರಡನೇ ಸ್ಟೇಟ್ಮೆಂಟು ಇಂಡಿಯನ್ ಸ್ಕ್ವಿರಿಲ್ಸು ಅದರ ಆಹಾರನ ಗ್ರೌಂಡಲ್ಲಿ ಸ್ಟೋರ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟು, ಯಾಕಂದ್ರೆ ಆಹಾರ ಸ್ಟೋರ್ ಮಾಡೋಕ್ಕೇನೆ ಅವು ಬಿಲ ತೋಡೋದು. ಮೂರನೇ ಸ್ಟೇಟ್ಮೆಂಟು ಇಂಡಿಯನ್ ಸ್ಕ್ವಿರಿಲ್ಸು ಓಮ್ನಿವೋರಸ್ ಅಂತ ಕೊಟ್ಟಿದ್ದಾರೆ. ಓಮ್ನಿವೋರಸ್ ಅಂದ್ರೆ ಸಸ್ಯಾಹಾರಿ ಮತ್ತೆ ಮಾಂಸಾಹಾರಿ ಎರಡು ಆಹಾರನ ತಿಂದು ಬದುಕ್ತವೆ ಅಂತ ಕೊಟ್ಟಿದ್ದಾರೆ. ಇದು ಸ್ಟೇಟ್ಮೆಂಟು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರ್ಬೋದು, ಆದರೆ ಸ್ಕ್ವಿರಿಲ್ಸು ಎರಡು ತಿಂದು ಬದುಕ್ತವೆ. 3 ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಸಿ ಆಲ್ 3 ಕರೆಕ್ಟ್ ಆನ್ಸರ್. 28ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 3 ಸ್ಟೇಟ್ಮೆಂಟು ಒಟ್ಟಿಗೆ ನೋಡೋಣ. ಮೊದಲನೇ ಸ್ಟೇಟ್ಮೆಂಟು ಕೆಲವು ಸೂಕ್ಷ್ಮ ಜೀವಿಗಳು ಅಂದರೆ ಮೈಕ್ರೋ ಆರ್ಗಾನಿಸಮ್ಸು ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ಗಿಂತ ಜಾಸ್ತಿ ಟೆಂಪ್ರೇಚರಲ್ಲಿ ಬೆಳೀತವೆ ಅಂತ ಕೊಟ್ಟಿದ್ದಾರೆ. ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಂದರೆ 100 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಟೆಂಪ್ರೇಚರಲ್ಲಿ ಬೆಳೀತವೆ ಅಂತ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟು ಇದೇ ಥರ ಕೆಲವು ಸೂಕ್ಷ್ಮ ಜೀವಿಗಳು ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಅಂದರೆ 0 ಡಿಗ್ರಿ ಸೆಲ್ಸಿಯಸ್ ಅದಕ್ಕಿಂತ ಕಮ್ಮಿ ಟೆಂಪ್ರೇಚರಲ್ಲಿ ಬೆಳೀತವೆ ಅಂತ ಕೊಟ್ಟಿದ್ದಾರೆ. ಮೂರನೇ ಸ್ಟೇಟ್ಮೆಂಟಲ್ಲಿ pH 3ಗಿಂತ ಕೆಳಗೆ ಅಂದರೆ ತೀರಾ ಅಸಿಡಿಕ್ ಎನ್ವಿರಾನ್ಮೆಂಟಲ್ಲೂ ಕೆಲವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಬೆಳೀತವೆ ಅಂತ ಕೊಟ್ಟಿದ್ದಾರೆ. 3 ಯಾಕೆ ಜೊತೆಗೆ ತಗೊಳ್ಳೋಣ ಅಂತ ಅಂದೆ ಅಂದರೆ ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ಓದಿರೋರಿಗೆ ಟೈಪ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬೇಸ್ಡ್ ಆನ್ ಗ್ರೋತಲ್ಲಿ ಈ 3 ಸ್ಟೇಟ್ಮೆಂಟು ಬರುತ್ತೆ. 3 ಸ್ಟೇಟ್ಮೆಂಟು ಕರೆಕ್ಟು. ಇದ್ರ ಜೊತೆಗೆ ತುಂಬ ಆಲ್ಕಲೈನ್ ಕಂಡೀಷನ್ಸಲ್ಲೂ ಮೈಕ್ರೋ ಆರ್ಗಾನಿಸಮ್ ಸರ್ವೈವ್ ಆಗುತ್ತೆ. 3 ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ಆಪ್ಷನ್ ಸಿ ಆಲ್ 3 ಕರೆಕ್ಟ್ ಆನ್ಸರ್. 29ನೇ ಕ್ವೆಶನ್ನು ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವ ಅನಿಮಲ್ಲು ಮರದಿಂದ ಕಡ್ಡಿ ಮಾಡಿಕೊಂಡು ಮರದೋಲಲ್ಲಿರೋ ಇನ್ಸೆಕ್ಟ್ಸ್ನ ಕೆರೆಯಕ್ಕೆ ಯೂಸ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ತೀರಾ ತಿಳ್ಕೊಳ್ಳೋಕ್ಕಿಂತ ಕಾಮನ್ ಸೆನ್ಸ್ ಪ್ರಶ್ನೆ ಥರ UPSC ಅವರು ಕೇಳಿದ್ದಾರೆ. ಯಾಕಂದರೆ ಮಂಗನಿಂದ ಮಾನವಾಗಿ ಎವಲ್ಯೂಷನ್ ಆಗಿದ್ದು ಇದೇ ಥರ ಮರದಿಂದ ಸಲಕರಣೆ ಮಾಡಿಕೊಂಡು ಬೇಟೆ ಆಡಿನೇ. ಇದೆಲ್ಲ ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಬಿ ಒರಂಗುಟನ್ಗೆ ಈ ಶಕ್ತಿ ಇದೆ. 30ನೇ ಕ್ವೆಶನ್ನು ಕನ್ಸಿಡರ್ ದ ಫಾಲೋಯಿಂಗ್ ಅಂತ 4 ಐಟಮ್ಸ್ ಕೊಟ್ಟು ಇದರಲ್ಲಿ ಎಷ್ಟು ಐಟಮ್ಸಲ್ಲಿ ಹೈಡ್ರೋಫ್ಲೂರೋ ಕಾರ್ಬನ್ಸ್ ಇರುತ್ತೆ ಅಂತ ಕೇಳಿದ್ದಾರೆ. 4 ಐಟಮ್ಸ್ ಬಂದು ಏರೋಸಾಲ್, ಫೋಮ್ ಏಜೆಂಟ್ಸ್, ಫೈರ್ ರಿಟಾರ್ಡೆಂಟ್ಸ್, ಲ್ಯೂಬ್ರಿಕೆಂಟ್ಸ್. ನೀವು ಗ್ರೀನ್ ಹೌಸ್ ಗ್ಯಾಸಸ್ ಚಾಪ್ಟರ್ ಓದಿದ್ರೆ ಆ ಚಾಪ್ಟರಿಂದ ಡೈರೆಕ್ಟ್ ಕ್ವೆಶನ್ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರೋ 4 ಐಟಮ್ಸಲ್ಲೂ ಹೈಡ್ರೋಫ್ಲೂರೋ ಕಾರ್ಬನ್ ಇರುತ್ತೆ, ಓಝೋನ್ ಡಿಪ್ಲೀಷನ್ಗೆ ಕಾರಣ ಆಗುತ್ತೆ. ಅದಕ್ಕೆ ಆನ್ಸರು ಆಪ್ಷನ್ ಡಿ ಆಲ್ 4. 31ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಅದರಲ್ಲಿ ಮೊದಲನೇ ಸ್ಟೇಟ್ಮೆಂಟು ಜೇಲಂ ರಿವರ್ ಪಾಸಸ್ ಥ್ರೂ ಉಲಾರ್ ಲೇಕ್ ಅಂತ ಕೊಟ್ಟಿದ್ದಾರೆ. ಜೇಲಂ ರಿವರು ಉಲಾರ್ ಲೇಕ್ ಮುಖಾಂತರ ಹರಿಯುತ್ತೆ ಅಂತ ಕೇಳಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟು, ಯಾಕಂದರೆ ಜೇಲಂ ರಿವರು ಉಲಾರ್ ಮುಖಾಂತರನೇ ಹರಿಯೋದು. ನೀವು ಮ್ಯಾಪ್ ನೋಡಿದ್ರೆ ಗೊತ್ತಾಗುತ್ತೆ. ಎರಡನೇ ಸ್ಟೇಟ್ಮೆಂಟು ಕೃಷ್ಣ ರಿವರ್ ಡೈರೆಕ್ಟ್ಲಿ ಫೀಡ್ಸ್ ಕೊಲೇರು ಲೇಕ್ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗುತ್ತೆ ಸ್ಟೇಟ್ಮೆಂಟು, ಯಾಕಂದರೆ ಕೃಷ್ಣ ರಿವರು ಮತ್ತು ಗೋದಾವರಿ ರಿವರ್ ಮಧ್ಯೆ ಕೊಲೇರು ಲೇಕ್ ಬರೋದು. ಕೃಷ್ಣ ರಿವರು ಹೋಗಿ ಕೊಲೇರು ಲೇಕ್ನ ತುಂಬಲ್ಲ. ಮೂರನೇ ಸ್ಟೇಟ್ಮೆಂಟು ಮಿಯಾಂಡರಿಂಗ್ ಆಫ್ ಗಂಧಕ್ ರಿವರ್ ಫಾರ್ಮ್ಡ್ ಕನ್ವರ್ ಲೇಕ್ ಅಂತ ಕೊಟ್ಟಿದ್ದಾರೆ. ನಾವು ಜಿಯೋಗ್ರಫಿ ಕಾನ್ಸೆಪ್ಟಲ್ಲಿ
ರಿವರ್ ಬಗ್ಗೆ ಓದಬೇಕಾದ್ರೆ ಯಾವುದಾದ್ರೂ ರಿವರು ಮಿಯಾಂಡರ್ ಮಾಡಿದ್ರೆ ಆಕ್ಸ್ಬೋ ಲೇಕ್ ಫಾರ್ಮ್ ಮಾಡುತ್ತೆ ಅಂತ ಇದೆ. ಅದೇ ಥರ ಗಂಧಕ್ ರಿವರ್ ಮಿಯಾಂಡರ್ ಮಾಡಿಕೊಂಡೆ ಕನ್ವರ್ ಲೇಕ್ನ ಫಾರ್ಮ್ ಮಾಡಿರೋದು. ಇದು ರೈಟ್ ಸ್ಟೇಟ್ಮೆಂಟ್ ಆಗುತ್ತೆ. ಒಟ್ಟು 2 ಸ್ಟೇಟ್ಮೆಂಟ್ ಕರೆಕ್ಟ್ ಆಯಿತು. ಅದಕ್ಕೆ ಆಪ್ಷನ್ ಬಿ ಓನ್ಲಿ 2 ರೈಟ್ ಆನ್ಸರ್. 32ನೇ ಕ್ವೆಶನಲ್ಲಿ 3 ಪೋರ್ಟ್ ಜೊತೆಗೆ 3 ಸ್ಟೇಟ್ಮೆಂಟ್ ಕೊಟ್ಟು ಇದರಲ್ಲಿ ಎಷ್ಟು ಪೇರ್ ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ಕೇಳಿದ್ದಾರೆ. ಮೊದಲನೇದು ಕಾಮರಾಜಾರ್ ಪೋರ್ಟ್ ಅಂದರೆ ಎನ್ನೋರ್ ಪೋರ್ಟ್. ಇದು ಕಂಪನಿಯಾಗಿ ರಿಜಿಸ್ಟರ್ ಆಗಿರೋ ಮೊದಲನೇ ಮೇಜರ್ ಪೋರ್ಟ್ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು. 2ನೇ ಪೋರ್ಟು ಮುಂದ್ರಾ ಪೋರ್ಟು. ಇದಕ್ಕೆ ಲಾರ್ಜೆಸ್ಟ್ ಪ್ರೈವೇಟ್ಲಿ ಓನ್ಡ್ ಪೋರ್ಟ್ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕಂದ್ರೆ ಮುಂದ್ರಾ ಪೋರ್ಟು ಅದಾನಿ ಓನರ್ಶಿಪ್ಪಲ್ಲಿದೆ. 3ನೇದು ವಿಶಾಖಪಟ್ಟಣಂ ಪೋರ್ಟು. ಇದಕ್ಕೆ ಲಾರ್ಜೆಸ್ಟ್ ಕಂಟೈನರ್ ಪೋರ್ಟ್ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕಂದ್ರೆ ಮುಂಬೈಯಲ್ಲಿರೋ ಜವಾಹರ್ಲಾಲ್ ನೆಹರು ನವಸೇವಾ ಪೋರ್ಟು ಲಾರ್ಜೆಸ್ಟ್ ಕಂಟೈನರ್ ಪೋರ್ಟು. ಬರೀ 2 ಪೇರ್ ಮ್ಯಾಚ್ ಆಗೋದ್ರಿಂದ ಆಪ್ಷನ್ ಬಿ ಓನ್ಲಿ 2 ಪೇರ್ಸ್ ಕರೆಕ್ಟ್ ಆನ್ಸರ್. 33ನೇ ಕ್ವೆಶನ್ನು ಕೊಟ್ಟಿರೋ 3 ಆಪ್ಷನಲ್ಲಿ ಯಾವುದು ಡೆಸಿಡಿಯಸ್ ಟ್ರೀ ಅಂತ ಕೇಳಿದ್ದಾರೆ. ಮೊದಲನೇದು ಜಾಕ್ ಫ್ರೂಟು, 2ನೇದು ಮಹುವಾ, 3ನೇದು ಟೀಕು. ಈ 3ರಲ್ಲಿ ಜಾಕ್ ಫ್ರೂಟು ಎವರ್ಗ್ರೀನ್ ಟ್ರೀ ಆಗುತ್ತೆ, ಇನ್ನೆರಡು ಡೆಸಿಡಿಯಸ್ ಆಗುತ್ತೆ. ಅದಕ್ಕೆ ಆಪ್ಷನ್ ಬಿ ಓನ್ಲಿ 2 ಕರೆಕ್ಟ್ ಆನ್ಸರ್. 34ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು ಚೈನಾಗಿಂತ ಇಂಡಿಯಾ ಹತ್ರ ಜಾಸ್ತಿ ಏರಬಲ್ ಏರಿಯಾ ಇದೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು. ಏರಬಲ್ ಏರಿಯಾ ಅಂದರೆ ಟೆಂಪರರಿ ಕ್ರಾಪ್ಸ್ ಹಾಕೋ ಜಾಗ. ಇದು ಇಂಡಿಯಾ ಹತ್ರನೇ ಜಾಸ್ತಿ ಇದೆ. 2ನೇ ಸ್ಟೇಟ್ಮೆಂಟು ಚೈನಾಗಿಂತ ಜಾಸ್ತಿ ಇಂಡಿಯಾ ಹತ್ರ ನೀರಾವರಿ ಭೂಮಿ ಇದೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕಂದ್ರೆ ಚೈನಾ ಹತ್ರ ಜಾಸ್ತಿ ನೀರಾವರಿ ಭೂಮಿ ಇರೋದು. 3ನೇ ಸ್ಟೇಟ್ಮೆಂಟು ಇಂಡಿಯಾಗೂ ಚೈನಾಗೂ ಕಂಪೇರ್ ಮಾಡಿದ್ರೆ 1 ಹೆಕ್ಟೇರ್ ಪ್ರದೇಶದಲ್ಲಿ ಇಂಡಿಯಾ ಜಾಸ್ತಿ ಪ್ರೊಡಕ್ಷನ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ನಾವು ಪ್ರೊಡಕ್ಷನಲ್ಲಿ ಚೈನಾಗಿಂತ ಹಿಂದೆ ಇದ್ದೀವಿ. ಬರೀ ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಎ ಓನ್ಲಿ 1 ರೈಟ್ ಆನ್ಸರ್. 35ನೇ ಕ್ವೆಶನಲ್ಲಿ ಸಮುದ್ರ ಮಟ್ಟ ಎಲ್ಲ ಇಳಿದು ಮಾರ್ಸ್ ಲ್ಯಾಂಡ್ ಆಗ್ತಿರೋದಕ್ಕೆ ಈ 4 ಆಪ್ಷನಲ್ಲಿ ಯಾವ್ದು ಉದಾಹರಣೆ ಕೊಡ್ಬೋದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರು ಆಪ್ಷನ್ ಡಿ ರನ್ ಆಫ್ ಕಚ್. 36ನೇ ಕ್ವೆಶನ್ನು ಫ್ಯಾಕ್ಚುಯಲ್ ಕ್ವೆಶನ್ ಕೇಳಿದ್ದಾರೆ. ಇಲ್ಮಿನೈಟ್ ಮತ್ತು ರೂಟೈಲು ರಿಚ್ ಸೋರ್ಸಸ್ ಆಫ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರು ಆಪ್ಷನ್ ಡಿ ಟೈಟಾನಿಯಂ. 37ನೇ ಕ್ವೆಶನ್ನು ಕೋಬಾಲ್ಟ್ ಮೆಟಲ್ ಬಗ್ಗೆ ಕೇಳಿದ್ದಾರೆ. ಕೋಬಾಲ್ಟ್ ಮೆಟಲ್ನ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರಿ ಮಾಡೋಕ್ಕೆ ಬಳಸ್ತಾರೆ. ಈ ಕೋಬಾಲ್ಟ್ ಮೆಟಲ್ ರಿಸರ್ವ್ಸು ಯಾವ ದೇಶದಲ್ಲಿ ಜಾಸ್ತಿ ಸಿಗುತ್ತೆ ಅಂತ ಸಿಂಪಲ್ ಆಗಿ ಕೇಳಿದ್ದಾರೆ. ಇದ್ರ ಜೊತೆಗೆ ಒಂದು ಫ್ಯಾಕ್ಟ್ ಕೊಟ್ಟಿದ್ದಾರೆ. ಆ ಸಿಗೋ ಪ್ರದೇಶದಲ್ಲಿ ಪ್ರಪಂಚದ 3/4 ಭಾಗದಷ್ಟು ಕೋಬಾಲ್ಟ್ ರಿಸರ್ವ್ ಇದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರು ಆಪ್ಷನ್ ಸಿ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. 38ನೇ ಕ್ವೆಶನಲ್ಲಿ ಕೊಟ್ಟಿರೋ 4 ಆಪ್ಷನಲ್ಲಿ ಯಾವ ದೇಶ ಕಾಂಗೋ ಬೇಸಿನ್ಗೆ ಸೇರಿದ್ದು ಅಂತ ಕೇಳಿದ್ದಾರೆ. ಇದು ಮ್ಯಾಪ್ ಬೇಸ್ಡ್ ಕ್ವೆಶನ್ನು. ಇದಕ್ಕೆ ಆನ್ಸರು ಆಪ್ಷನ್ ಎ ಕ್ಯಾಮರೂನ್. 39ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು ಅಮರ್ಕಂಟಕ್ ಹಿಲ್ಸು ವಿಂಧ್ಯ ಮತ್ತು ಸಹ್ಯಾದ್ರಿ ಇವೆರಡು ಸೇರೋ ಜಾಗದಲ್ಲಿ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕಂದ್ರೆ ಅಮರ್ಕಂಟಕ್ ಹಿಲ್ಸು ಸತ್ಪುರ ರೇಂಜ್ದು ಸೌತ್ ಪಾರ್ಟಲ್ಲಿ ಬರೋದು. 2ನೇ ಸ್ಟೇಟ್ಮೆಂಟು ಬಿಳಿಗಿರಿ ಹಿಲ್ಸು ಸತ್ಪುರ ರೇಂಜ್ ಪೂರ್ವ ಭಾಗ ಅಂದರೆ ಈಸ್ಟರ್ನ್ ಪಾರ್ಟ್ನ ಕಂಪ್ಲೀಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕಂದ್ರೆ ಬಿಳಿಗಿರಿ ಹಿಲ್ಸು ಸತ್ಪುರ ರೇಂಜ್ಗೆ ಬರಲ್ಲ. 3ನೇ ಸ್ಟೇಟ್ಮೆಂಟು ಶೇಷಾಚಲಂ ಹಿಲ್ಸು ವೆಸ್ಟರ್ನ್ ಘಾಟ್ಸ್ ದಕ್ಷಿಣ ಭಾಗನ ಪೂರ್ಣ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಸದರ್ನ್ ಮೋಸ್ಟ್ ಪಾರ್ಟ್ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕಂದ್ರೆ ಕಾರ್ಡಮಮ್ ಹಿಲ್ಸು ವೆಸ್ಟರ್ನ್ ಘಾಟ್ಸ್ದು ಸದರ್ನ್ ಮೋಸ್ಟ್ ಪಾರ್ಟು. ಯಾವ ಸ್ಟೇಟ್ಮೆಂಟು ಕರೆಕ್ಟ್ ಇಲ್ಲ, ಅದಕ್ಕೆ ಆಪ್ಷನ್ ಡಿ ನನ್ ಇಸ್ ದ ರೈಟ್ ಆನ್ಸರ್. 40ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೊಟ್ಟಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ರೋಡ್ ಪ್ರಾಜೆಕ್ಟ್ ಅಡಿ ಬರೋ ಈಸ್ಟ್ ವೆಸ್ಟ್ ಕಾರಿಡಾರ್ ಅಲ್ಲಿ ದಿಬ್ರುಗರ್ಗೆ ಸೂರತ್ನ ಕನೆಕ್ಟ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟು, ಯಾಕೆಂದ್ರೆ ಈಸ್ಟ್ ವೆಸ್ಟ್ ಕಾರಿಡಾರು ಸಿಲ್ಚರ್ನ ಪೋರ್ಬಂದರ್ಗೆ ಕನೆಕ್ಟ್ ಮಾಡುತ್ತೆ. 2ನೇ ಸ್ಟೇಟ್ಮೆಂಟ್ ಅಲ್ಲಿ ಟ್ರೈಲ್ಯಾಟರಲ್ ಹೈವೇ ಮೋರೆ ಮಣಿಪುರ್ನ ಚಿಯಾಂಗ್ ಮೈ ಥೈಲ್ಯಾಂಡ್ ಜೊತೆಗೆ ಕನೆಕ್ಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ ಥ್ರೂ ಮಯನ್ಮಾರ್. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕಂದ್ರೆ ಈ ಹೈವೇ ಮೋರೆ ಮಣಿಪುರ್ನ ಮೇಸಾಟ್ ಥೈಲ್ಯಾಂಡ್ ಜೊತೆ ಕನೆಕ್ಟ್ ಮಾಡುತ್ತೆ. 3ನೇ ಸ್ಟೇಟ್ಮೆಂಟ್ ಅಲ್ಲಿ ಬಾಂಗ್ಲಾ ಚೈನಾ ಇಂಡಿಯಾ ಮಯನ್ಮಾರ್ ಎಕನಾಮಿಕ್ ಕಾರಿಡಾರು ವಾರಣಾಸಿನ ಚೈನಾದ ಕುನ್ಮಿಂಗ್ ಪ್ರದೇಶಕ್ಕೆ ಕನೆಕ್ಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕಂದ್ರೆ ಈ ಕಾರಿಡಾರು ಕಲ್ಕತ್ತಾನ ಕುನ್ಮಿಂಗ್ ಪ್ರದೇಶಕ್ಕೆ ಕನೆಕ್ಟ್ ಮಾಡುತ್ತೆ. 3 ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ, ಅದಕ್ಕೆ ಆಪ್ಷನ್ ಡಿ ನನ್ ರೈಟ್ ಆನ್ಸರ್ ಆಗುತ್ತೆ. 41ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಫಂಡ್ಸ್, ಇದರಲ್ಲಿ
ಇನ್ವೆಸ್ಟರ್ ಡೆಪಾಸಿಟಿಂದ ಬರೋ ಇಂಟ್ರೆಸ್ಟ್ ಇನ್ಕಮ್ಗೆ ಟ್ಯಾಕ್ಸ್ ಇರಲ್ಲ, ಆದರೆ ಡಿವಿಡೆಂಡ್ಗೆ ಟ್ಯಾಕ್ಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್, ಯಾಕಂದರೆ ಇಂಟ್ರೆಸ್ಟ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಇದೆ. ಎರಡನೇ ಸ್ಟೇಟ್ಮೆಂಟಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ನ ಸರ್ಫೇಸಿ ಆ್ಯಕ್ಟ್ ಪ್ರಕಾರ ಸಾಲಗಾರ ಅಂದರೆ ಬಾರೋವರ್ ಆಗಿ ರೆಕಗ್ನೈಸ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್, ಯಾಕೆಂದರೆ ಸರ್ಫೇಸಿ ಆ್ಯಕ್ಟಲ್ಲಿ ಆ ಥರ ಕ್ಲಾಸ್ ಇದೆ. ಸೊ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ, ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ ಡಿ ರೈಟ್ ಆನ್ಸರ್. 42ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು, ಕೋವಿಡ್ ಆದಮೇಲೆ ವರ್ಲ್ಡಲ್ಲಿರೋ ಎಲ್ಲ ಸೆಂಟ್ರಲ್ ಬ್ಯಾಂಕ್ಗಳು ರೆಪೋ ರೇಟ್ನ ಜಾಸ್ತಿ ಮಾಡಿದ್ದಾವೆ, ಅಂದರೆ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡಿದ್ದಾವೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು. ಇದು ಯಾಕೆ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಎರಡನೇ ಸ್ಟೇಟ್ಮೆಂಟಲ್ಲೇ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟಲ್ಲಿ ಬ್ಯಾಂಕ್ಗಳಿಗೆ ಮಾನಿಟರಿ ಪಾಲಿಸಿ ಬಳಸಿ ಕನ್ಸ್ಯೂಮರ್ ಪ್ರೈಸಸ್ ಅಂದರೆ ಬೆಲೆ ಏರಿಕೆನ ತಡೆಯೋ ಶಕ್ತಿ ಇದೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಮೊದಲನೇ ಸ್ಟೇಟ್ಮೆಂಟಲ್ಲಿ ಹೇಳಿರೋ ರೆಪೋ ರೇಟುನು ಮಾನಿಟರಿ ಪಾಲಿಸಿಗೆ ಬರುತ್ತೆ. ಈ ರೆಪೋ ರೇಟ್ ಇನ್ಕ್ರೀಸ್ ಮಾಡಿದ್ರೆ ಇನ್ಫ್ಲೇಷನ್ನ ಕಡಿಮೆ ಮಾಡ್ಬೋದು. ಅದಕ್ಕೆ ಸ್ಟೇಟ್ಮೆಂಟು ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1 ಆಗಿರೋದ್ರಿಂದ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. 43ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು ಕ್ಲೈಮೇಟ್ ಚೇಂಜ್ನ ತಡೆಯೋಕ್ಕೆ ಕಾರ್ಬನ್ ಮಾರ್ಕೆಟು ಒಂದೊಳ್ಳೆ ಅಸ್ತ್ರ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕೆಂದರೆ ಕ್ಲೈಮೇಟ್ ಚೇಂಜ್ ತಡೆಯೋಕ್ಕೇನೆ ಕಾರ್ಬನ್ ಮಾರ್ಕೆಟ್ ಅನ್ನೋ ಕಾನ್ಸೆಪ್ಟ್ ಎಲ್ಲ ತಂದಿರೋದು. ಎರಡನೇ ಸ್ಟೇಟ್ಮೆಂಟಲ್ಲಿ ಕಾರ್ಬನ್ ಮಾರ್ಕೆಟು ಪ್ರೈವೇಟ್ ಸೆಕ್ಟರಿಂದ ಸ್ಟೇಟ್ಗೆ ರಿಸೋರ್ಸಸ್ನ ಟ್ರಾನ್ಸ್ಫರ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ರಿಸೋರ್ಸಸ್ ಅಂದರೆ ಸಂಪನ್ಮೂಲಗಳು. ಎರಡನೇ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ, ಯಾಕಂದರೆ ಕಾರ್ಬನ್ ಮಾರ್ಕೆಟು ರಿಸೋರ್ಸಸ್ನ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಅದಕ್ಕೆ ಆಪ್ಷನ್ ಸಿ ಸ್ಟೇಟ್ಮೆಂಟ್ 1 ಕರೆಕ್ಟ್, ಸ್ಟೇಟ್ಮೆಂಟ್ 2 ಇನ್ಕರೆಕ್ಟ್ ಆನ್ಸರ್ ಆಗುತ್ತೆ. 44ನೇ ಕ್ವೆಶನಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವ ಆಕ್ಟಿವಿಟೀಸು RBI ಸ್ಟೆರಿಲೈಸೇಷನ್ ಪಾರ್ಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರು ಆಪ್ಷನ್ ಎ ಕಂಡಕ್ಟಿಂಗ್ ಓಪನ್ ಮಾರ್ಕೆಟ್ ಆಪರೇಷನ್ಸ್. ಓಪನ್ ಮಾರ್ಕೆಟ್ ಆಪರೇಷನ್ಸು ಮನಿ ಸಪ್ಲೈನ ಕಂಟ್ರೋಲಲ್ಲಿಡೋ ಒಂದು ಪ್ರೋಸೆಸ್ಸು. ಮಾರ್ಕೆಟಲ್ಲಿ ಮನಿ ಸಪ್ಲೈ ಜಾಸ್ತಿ ಇದ್ದಾಗ ಗೌರ್ಮೆಂಟ್ ಬಾಂಡ್ಸ್ನ ಅಡ ಇಟ್ಟು ಮನಿ ಸಪ್ಲೈನ ಕಂಟ್ರೋಲಿಗೆ ತಗೋತಾರೆ. ಅದೇ ಮಾರ್ಕೆಟಲ್ಲಿ ಮನಿ ಸಪ್ಲೈ ಕಡಿಮೆ ಇದ್ದಾಗ ಗೌರ್ಮೆಂಟ್ ಬಾಂಡ್ಸ್ನ ಬಿಡಿಸ್ಕೊಂಡು ಮಾರ್ಕೆಟಲ್ಲಿ ಮನಿ ಸಪ್ಲೈ ಜಾಸ್ತಿ ಮಾಡ್ತಾರೆ. ಇದಕ್ಕೆ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತಾರೆ. ಇವಾಗ 45ನೇ ಕ್ವೆಶನ್ ನೋಡೋಣ. ಕ್ವೆಶನಲ್ಲಿ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಎಷ್ಟು ಆಪ್ಷನ್ಸು ಕ್ಯಾಪಿಟಲ್ ಮಾರ್ಕೆಟ್ಗೆ ಸೇರುತ್ತೆ ಅಂತ ಕೇಳಿದ್ದಾರೆ. ಅದರಲ್ಲಿ 4 ಆಪ್ಷನ್ಸ್ ಬಂದು ಗೌರ್ಮೆಂಟ್ ಬಾಂಡ್ ಮಾರ್ಕೆಟು, ಕಾಲ್ ಮನಿ ಮಾರ್ಕೆಟು, ಟಿ ಬಿಲ್ ಮಾರ್ಕೆಟು, ಸ್ಟಾಕ್ ಮಾರ್ಕೆಟು. ಇದರಲ್ಲಿ ಗೌರ್ಮೆಂಟ್ ಬಾಂಡ್ ಮಾರ್ಕೆಟು ಮತ್ತು ಸ್ಟಾಕ್ ಮಾರ್ಕೆಟು ಇವೆರಡೇ ಕ್ಯಾಪಿಟಲ್ ಮಾರ್ಕೆಟ್ಸ್ಗೆ ಸೇರೋದು. ಅದಕ್ಕೆ ಆನ್ಸರು ಆಪ್ಷನ್ ಬಿ ಓನ್ಲಿ 2. ಇವಾಗ 46ನೇ ಕ್ವೆಶನ್ ನೋಡೋಣ. ಕೊಟ್ಟಿರೋ 4 ಆಪ್ಷನಲ್ಲಿ ಸ್ಮಾಲ್ ಫಾರ್ಮರ್ ಲಾರ್ಜ್ ಫೀಲ್ಡ್ ಈ ಕಾನ್ಸೆಪ್ಟ್ನ ಯಾವುದು ಬೆಸ್ಟಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಸ್ಮಾಲ್ ಫಾರ್ಮರ್ ಲಾರ್ಜ್ ಫೀಲ್ಡ್ ಹಿಂಗಂದ್ರೆ ಸಣ್ಣ ಕೃಷಿ ಭೂಮಿ ಇರೋ ರೈತರೆಲ್ಲ ಒಗ್ಗೂಡಿ ಜಾಸ್ತಿ ಪ್ರೊಡಕ್ಷನ್ ಮಾಡಿ ಹಂಚ್ಕೊಳ್ಳೋದು. ಇದಕ್ಕೆ ಅಣ್ಣವ್ರದ್ದು ಬಂಗಾರದ ಮನುಷ್ಯ ಫಿಲಮೇ ಎಕ್ಸಾಂಪಲು. ಈ ಕೊಟ್ಟಿರೋ 4 ಆಪ್ಷನಲ್ಲಿ ಆಪ್ಷನ್ ಬಿ ಮಾರ್ಜಿನಲ್ ಫಾರ್ಮರ್ಸ್ ಆರ್ಗನೈಸ್ ಇಂಟು ಗ್ರೂಪ್ಸ್ ಆ್ಯಂಡ್ ಸಿಂಕ್ರೊನೈಸ್ ಅಗ್ರಿಕಲ್ಚರಲ್ ಆಪರೇಷನ್ಸ್ ಇದು ಕರೆಕ್ಟ್ ಆಗುತ್ತೆ. 47ನೇ ಕ್ವೆಶನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೇಳಿದ್ದಾರೆ. ಅದರಲ್ಲಿ ಮೊದಲನೇ ಸ್ಟೇಟ್ಮೆಂಟು ನೈಗರ್ ಸೀಡ್ಸ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ MSP ಕೊಡುತ್ತೆ ಅಂತ ಕೊಟ್ಟಿದ್ದಾರೆ. ನೈಗರ್ ಸೀಡ್ಸ್ ಅಂದರೆ ಹುಚ್ಚೆಳ್ಳು ಅಂತ ಅರ್ಥ. ಇದು ಕರೆಕ್ಟು, ಯಾಕೆಂದರೆ ನೈಗರ್ ಸೀಡ್ಸ್ಗೆ ಜಾಸ್ತಿ MSP ಇರೋದು. ಎರಡನೇ ಸ್ಟೇಟ್ಮೆಂಟು ನೈಗರ್ ಸೀಡ್ಸು ಖಾರಿಫ್ ಕ್ರಾಪ್ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಮೂರನೇ ಸ್ಟೇಟ್ಮೆಂಟಲ್ಲಿ ಟ್ರೈಬಲ್ ಪೀಪಲ್ ಅಂದರೆ ಬುಡಕಟ್ಟು ಜನಾಂಗದವರು ಈ ನೈಗರ್ ಸೀಡ್ ಆಯಿಲ್ನ ಕುಕ್ಕಿಂಗ್ ಆಯಿಲ್ ಆಗಿ ಬಳಸ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟು. 3 ಸ್ಟೇಟ್ಮೆಂಟ್ ಕರೆಕ್ಟ್ ಆಗೋದ್ರಿಂದ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇವಾಗ 48ನೇ ಕ್ವೆಶನ್ ನೋಡೋಣ. ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಇಂಟ್ಯಾಂಜಿಬಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಫಿಸಿಕಲ್ ಅಲ್ಲದೆ ಇರೋದು, ಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಫಿಸಿಕಲ್ ಅಸೆಟ್ಸು. ಫಿಸಿಕಲ್ ಅಸೆಟ್ಸ್ಗೆ ಎಕ್ಸಾಂಪಲು ಬಿಲ್ಡಿಂಗು, ಮಿಷಿನರಿ ಇಂಥದ್ದು. ಇವಾಗ ಆಪ್ಷನ್ಸ್ ನೋಡೋಣ. ಆಪ್ಷನ್ಸಲ್ಲಿ ಬ್ರ್ಯಾಂಡು, ಇನ್ವೆಂಟರಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸು, ಮೇಲಿಂಗ್ ಲಿಸ್ಟ್ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರೋ ಆಪ್ಷನ್ಸಲ್ಲಿ ಇನ್ವೆಂಟರಿ ಫಿಸಿಕಲ್ ಅಸೆಟ್ ಆಗುತ್ತೆ, ಅಂದರೆ ಟ್ಯಾಂಜಿಬಲ್ ಅಸೆಟ್ಸ್ ಆಗುತ್ತೆ. ಇನ್ನು ಮಿಕ್ಕಿದ 3 ಬ್ರ್ಯಾಂಡು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸು, ಮೇಲಿಂಗ್ ಲಿಸ್ಟು, ಇಂಟ್ಯಾಂಜಿಬಲ್ ಅಸೆಟ್ಸ್ ಆಗುತ್ತೆ. ಅದಕ್ಕೆ ಆಪ್ಷನ್ ಸಿ 3 ಓನ್ಲಿ ಆನ್ಸರ್ ಆಗುತ್ತೆ. 49ನೇ ಕ್ವೆಶನಲ್ಲಿ ಹಾರಿಜಾಂಟಲ್ ಟ್ಯಾಕ್ಸ್ ಡೆವಲ್ಯೂಷನ್ಗೆ 15 ಫೈನಾನ್ಸ್ ಕಮಿಷನ್ ಅವರು ಪಾಪ್ಯುಲೇಷನ್ ಏರಿಯಾ ಮತ್ತು ಇನ್ಕಮ್ ಡಿಸ್ಟೆನ್ಸ್ ಬಿಟ್ಟು
ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಎಷ್ಟನ್ನ ಮಾನದಂಡವಾಗಿ ತಗೋತಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್, ಫಾರೆಸ್ಟ್ ಅಂಡ್ ಎಕಾಲಜಿ, ಗವರ್ನೆನ್ಸ್ ರಿಫಾರ್ಮ್ಸ್, ಸ್ಟೇಬಲ್ ಗವರ್ಮೆಂಟ್, ಟ್ಯಾಕ್ಸ್ ಅಂಡ್ ಫಿಸ್ಕಲ್ ಎಫರ್ಟ್ಸ್ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಗವರ್ಮೆಂಟ್ ರಿಫಾರ್ಮ್ಸ್, ಸ್ಟೇಬಲ್ ಗವರ್ಮೆಂಟ್ ಮಾನದಂಡ ಆಗಲ್ಲ. ಇನ್ನು ಮಿಕ್ಕಿರೋ 3 ಆಪ್ಷನ್ಸ್ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್, ಫಾರೆಸ್ಟ್ ಅಂಡ್ ಎಕಾಲಜಿ, ಟ್ಯಾಕ್ಸ್ ಅಂಡ್ ಫಿಸ್ಕಲ್ ಎಫರ್ಟ್ಸ್ ಈ 3 ಮಾನದಂಡ ಆಗುತ್ತೆ. ಅದಕ್ಕೆ ಆಪ್ಷನ್ ಬಿ ಓನ್ಲಿ 3 ಕರೆಕ್ಟ್. ಇವಾಗ 50ನೇ ಕ್ವೆಶನ್ ನೋಡೋಣ. UNOPS ಸಸ್ಟೈನಬಲ್ ಇನ್ವೆಸ್ಟ್ಮೆಂಟ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನೋವೇಷನ್ ಈ ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಎಷ್ಟ್ರ ಮೇಲೆ ಇನ್ವೆಸ್ಟ್ಮೆಂಟ್ ಹಾಕಕ್ ಫೋಕಸ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಅಲ್ಲಿ ಅಫೋರ್ಡಬಲ್ ಹೌಸಿಂಗ್, ಮಾಸ್ ರ್ಯಾಪಿಡ್ ಟ್ರಾನ್ಸ್ಪೋರ್ಟ್, ಹೆಲ್ತ್ ಕೇರ್, ರಿನ್ಯೂವೇಬಲ್ ಎನರ್ಜಿ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ UNOPS ಮಾಸ್ ರ್ಯಾಪಿಡ್ ಟ್ರಾನ್ಸ್ಪೋರ್ಟ್ ಬಿಟ್ಟು ಇನ್ನೆಲ್ಲದ್ರ ಮೇಲೂ ಇನ್ವೆಸ್ಟ್ಮೆಂಟ್ ಹಾಕಕ್ ಫೋಕಸ್ ಮಾಡುತ್ತೆ. ಅದಕ್ಕೆ ಆಪ್ಷನ್ ಸಿ ಓನ್ಲಿ 3 ಇದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲಿಗೆ ಸೆಕೆಂಡ್ ಪಾರ್ಟ್ ಮುಗಿಸೋಣ. ಸಂಡೇ ಅಷ್ಟರಲ್ಲಿ 12 ಪಾರ್ಟ್ ಬರುತ್ತೆ. ಇದಾದ್ಮೇಲೆ ನನ್ನ ಚಾನಲಲ್ಲಿ KPSC ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಇಂಗ್ಲೀಷ್ ಕೋರ್ಸ್ ಬರುತ್ತೆ. ಕಂಟೆಂಟ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಮತ್ತೆ ಸಿಗೋಣ ನಾಳೆ, ನಾಡಿದ್ದು, ಆಚೆ ನಾಡಿದ್ದು ಸಂಚಿಕೆಯಲ್ಲಿ. ಅಲ್ಲಿ ತನಕ ವಸಿ ತಡ್ಕೊಳ್ಳಿ. ಬಾಯ್ ಬಾಯ್.